ಬಾಂಗ್ಲಾ ಬೇಟೆ 5.0 ರಿಪಬ್ಲಿಕ್ ಕನ್ನಡ ಅಕ್ರಮವಾಗಿ ಭಾರತದ ಒಳಗಡೆ ನುಸುಳಿದ್ದು ಅಲ್ಲದೆ ಭಾರತದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿ ಆಗ್ತಿರೋದು ಅಲ್ಲದೆ ಇವರು ಇರುವಂತ ಶೆಡ್ಗಳಲ್ಲಿ ಮಾರಕಾಸ್ತ್ರಗಳನ್ನ ಹೊಂದಿರೋದು ಅಲ್ಲದೆ ಸ್ಥಳೀಯರ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗ್ತಾ ಇದ್ದಂತಹ ಬಾಂಗ್ಲಾ ದೇಶದ ನಿವಾಸಿಗಳು ಯಾರಿದ್ದಾರೆ, ಕ್ರಿಮಿನಲ್ಗಳು, ದೇಶದ್ರೋಹಿಗಳು, ಅವರ ವಿರುದ್ಧ ಸಮರವನ್ನ ಸಾರಿದೆ. ಬಾಂಗ್ಲಾ ಬೇಟೆ 5 ದಿನ 5 ಸ್ಟೇನ್ 5 ಇಂಪ್ಯಾಕ್ಟ್. ರಾಜಧಾನಿಯ ಖತರ್ನಾಕ್ ಬಾಂಗ್ಲಾದೇಶಿಗರ ಅಡ್ಡೆಗಳ ಮೇಲೆ ರಿಪಬ್ಲಿಕ್ ಕನ್ನಡ ಈಗ ಸವಾರಿ ಮಾಡ್ತಾ ಇದೆ. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನೇ ಸಾರಿದೆ. ಬೆಂಗಳೂರಿನಲ್ಲಿ ಬಾಂಗ್ಲಾ ಬೇಟೆ 5 ದಿನ 5 ಸತತ ಕಾರ್ಯಾಚರಣೆ, ಸ್ಟಿಂಗ್ ಆಪರೇಷನ್. ರಾಜಧಾನಿಯ ಖತರ್ನಾಕ್ ಬಾಂಗ್ಲಾದೇಶಿಗರ ಅಡ್ಡೆಗಳನ್ನ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಎಂದಿಗೂ ಕೂಡ ಯಾರಿಗೂ ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ರಿಪಬ್ಲಿಕ್ ಕನ್ನಡ ಈಗ ಸಮರವನ್ನ ಸಾರಿದೆ. ಇವರ ಎಲ್ಲ ನೆಲೆಗಳನ್ನ ಈಗ ನಾವು ಹೊಕ್ಕಿ ಸಂಪೂರ್ಣವಾಗಿ ಅವರಿರುವಂತಹ ಜಾಗಗಳಿಗೆ ಹೋಗಿ ನಾವು ಅಲ್ಲಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಇವರ ಬದುಕು, ಭವಣೆ, ಜೊತೆಗೆ ಏನು ಎತ್ತ ಇವರು ಎಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡ ವರದಿಯಲ್ಲಿ ಈಗ ಒಂದೊಂದಾಗಿ ಬಯಲಾಗ್ತಾ ಇದೆ. ಸತತ 5ನೇ ದಿನ 5ನೇ ಸ್ಟಿಂಗ್ ಆಪರೇಷನ್ ಬಾಂಗ್ಲಾ ಬೇಟೆ 5.0 ರಿಪಬ್ಲಿಕ್ ಕನ್ನಡದ ಕಾರ್ಯಾಚರಣೆ ಮುಂದುವರೆದಿದೆ. ರಿಪಬ್ಲಿಕ್ ಕನ್ನಡ ಆ ಮೂಲಕ ಬಾಂಗ್ಲಾದೇಶಿಗರು ಇರುವಂತಹ ನೆಲೆಗಳನ್ನ ಹುಡುಕಿ ಭೇದಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಎದೆಗಾರಿಕೆ ಅದು ಸಿಲಿಕಾನ್ ಸಿಟಿ ಈಗ ಬಾಂಗ್ಲಾದೇಶಿಗರ ಹಬ್ಬ ಆಯ್ತಾ? ರಿಪಬ್ಲಿಕ್ ನಿಂದ ಮತ್ತೊಂದು ಮೆಗಾ ಸ್ಟಿಂಗ್ ಆಪರೇಷನ್. ಯಾಕೆ ಎದೆಗಾರಿಕೆ ಅಂತ ಹೇಳಿದೆ ಅಂತ ಕೇಳಿದ್ರೆ, ಈ ಬಾಂಗ್ಲಾದೇಶಿಗರು ತುಂಬಾ ಡೇಂಜರಸ್ ಆಗಿರ್ತಾರೆ. ಇವರು ತುಂಬಾ ಅಪಾಯಕಾರಿ, ಯಾವುದೇ ಸಮಯದಲ್ಲಿ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು. ಇವರು ಅಕ್ರಮವಾಗಿ ಬಂದಿರೋದ್ರಿಂದ ಇವರು ಏನ್ ಮಾಡಿ ಎಲ್ಲಿ ಹೋಗ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಇವರನ್ನ ಐಡೆಂಟಿಫೈ ಮಾಡೋದಕ್ಕೆ ಪೊಲೀಸರಿಗೆ ಕಷ್ಟ ಆಗುತ್ತೆ. ಹೀಗಾಗಿ ಅವರ ಜಾಗಗಳಿಗೆ, ಅವರ ನೆಲೆಗಳಿಗೆ ಹೋಗಿ ಅವರನ್ನ ಐಡೆಂಟಿಫೈ ಮಾಡೋದು ಅಷ್ಟೊಂದು ಈಸಿ ಇಲ್ಲ. ರಿಪಬ್ಲಿಕ್ ನಿಂದ ಮತ್ತೊಂದು ಸ್ಟಿಂಗ್ ಆಪರೇಷನ್ ಮಾಡಿ ಬಾಂಗ್ಲಾ ಬೇಟೆ 5.0 ನುಸುಳುಕೋರರನ್ನ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ದೇಶದ ಭದ್ರತೆಗೆ, ಆಂತರಿಕ ಭದ್ರತೆಗೆ ಇವರು ಸವಾಲಾಗಿರೋರು. ನಮ್ಮನ್ನು ನೋಡಿದ್ರೆ ಓಡೋಗ್ತಾ ಇದ್ದಾರೆ, ನಮ್ಮ ಕ್ಯಾಮ್ರಾ ನೋಡಿದ್ರೆ ಓಡೋಗ್ತಿದ್ದಾರೆ, ನಮ್ಮ ವೆಹಿಕಲ್ ನೋಡಿದ್ರೆ ಓಡೋಗ್ತಿದ್ದಾರೆ. ಈ ಬಾಂಗ್ಲಾ ನುಸುಳುಕೋರರು ಭಾರತದ ಒಳಗಡೆ, ಕರ್ನಾಟಕದ ಒಳಗಡೆ, ಬೆಂಗಳೂರಿನಲ್ಲಿ ಕೆಲವು ಸೂಕ್ಷ್ಮದಲ್ಲಿ ನೆಲೆಸಿರುವ ನುಸುಳುಕೋರರು. ಡನ್ ಕಟ್ ಮಾಡಿ ಲೈವ್ ಆಗುತ್ತೆ. ಮುಂದೆ ಹೋಗಿ ಒಂದು ತೋರಿಸಿ ಅವ್ರಿಗೆ ಕಾರಲ್ಲಿ. ಬಾಂಗ್ಲಾ ಬೇಟೆ 5.0 ರಿಪಬ್ಲಿಕ್ ಕನ್ನಡ ಅಕ್ರಮವಾಗಿ ಭಾರತದ ಒಳಗಡೆ ನುಸುಳಿದ್ದು ಅಲ್ಲದೆ ಭಾರತದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿ ಆಗ್ತಿರೋದು ಅಲ್ಲದೆ ಇವರು ಇರುವಂತ ಶೆಡ್ಗಳಲ್ಲಿ ಮಾರಕಾಸ್ತ್ರಗಳನ್ನ ಹೊಂದಿರೋದು ಅಲ್ಲದೆ ಸ್ಥಳೀಯರ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗ್ತಾ ಇದ್ದಂತಹ ಬಾಂಗ್ಲಾ ದೇಶದ ನಿವಾಸಿಗಳು ಯಾರಿದ್ದಾರೆ, ಕ್ರಿಮಿನಲ್ಗಳು, ದೇಶದ್ರೋಹಿಗಳು, ಅವರ ವಿರುದ್ಧ ಸಮರವನ್ನ ಸಾರಿದೆ. ಬಾಂಗ್ಲಾ ಬೇಟೆ 5 ದಿನ 5 ಸ್ಟೇನ್ 5 ಇಂಪ್ಯಾಕ್ಟ್. ರಾಜಧಾನಿಯ ಖತರ್ನಾಕ್ ಬಾಂಗ್ಲಾದೇಶಿಗರ ಅಡ್ಡೆಗಳ ಮೇಲೆ ರಿಪಬ್ಲಿಕ್ ಕನ್ನಡ ಈಗ ಸವಾರಿ ಮಾಡ್ತಾ ಇದೆ. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನೇ ಸಾರಿದೆ. ಬೆಂಗಳೂರಿನಲ್ಲಿ ಬಾಂಗ್ಲಾ ಬೇಟೆ 5 ದಿನ 5 ಸತತ ಕಾರ್ಯಾಚರಣೆ, ಸ್ಟಿಂಗ್ ಆಪರೇಷನ್. ರಾಜಧಾನಿಯ ಖತರ್ನಾಕ್ ಬಾಂಗ್ಲಾದೇಶಿಗರ ಅಡ್ಡೆಗಳನ್ನ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಎಂದಿಗೂ ಕೂಡ ಯಾರಿಗೂ ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ರಿಪಬ್ಲಿಕ್ ಕನ್ನಡ ಈಗ ಸಮರವನ್ನ ಸಾರಿದೆ. ಇವರ ಎಲ್ಲ ನೆಲೆಗಳನ್ನ ಈಗ ನಾವು ಹೊಕ್ಕಿ ಸಂಪೂರ್ಣವಾಗಿ ಅವರಿರುವಂತಹ ಜಾಗಗಳಿಗೆ ಹೋಗಿ ನಾವು ಅಲ್ಲಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಇವರ ಬದುಕು, ಭವಣೆ, ಜೊತೆಗೆ ಏನು ಎತ್ತ ಇವರು ಎಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡ ವರದಿಯಲ್ಲಿ ಈಗ ಒಂದೊಂದಾಗಿ ಬಯಲಾಗ್ತಾ ಇದೆ. ಸತತ 5ನೇ ದಿನ 5ನೇ ಸ್ಟಿಂಗ್ ಆಪರೇಷನ್ ಬಾಂಗ್ಲಾ ಬೇಟೆ 5.0 ರಿಪಬ್ಲಿಕ್ ಕನ್ನಡದ ಕಾರ್ಯಾಚರಣೆ ಮುಂದುವರೆದಿದೆ. ರಿಪಬ್ಲಿಕ್ ಕನ್ನಡ ಆ ಮೂಲಕ ಬಾಂಗ್ಲಾದೇಶಿಗರು ಇರುವಂತಹ ನೆಲೆಗಳನ್ನ ಹುಡುಕಿ ಭೇದಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡದ
ಎದೆಗಾರಿಕೆ ಅದು ಸಿಲಿಕಾನ್ ಸಿಟಿ ಈಗ ಬಾಂಗ್ಲಾದೇಶಿಗರ ಹಬ್ಬ ಆಯ್ತಾ? ರಿಪಬ್ಲಿಕ್ ನಿಂದ ಮತ್ತೊಂದು ಮೆಗಾ ಸ್ಟಿಂಗ್ ಆಪರೇಷನ್. ಯಾಕೆ ಎದೆಗಾರಿಕೆ ಅಂತ ಹೇಳಿದೆ ಅಂತ ಕೇಳಿದ್ರೆ, ಈ ಬಾಂಗ್ಲಾದೇಶಿಗರು ತುಂಬಾ ಡೇಂಜರಸ್ ಆಗಿರ್ತಾರೆ. ಇವರು ತುಂಬಾ ಅಪಾಯಕಾರಿ. ಯಾವುದೇ ಸಮಯದಲ್ಲಿ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು. ಇವರು ಅಕ್ರಮವಾಗಿ ಬಂದಿರೋದ್ರಿಂದ ಇವರು ಏನ್ ಮಾಡಿ ಎಲ್ಲಿ ಹೋಗ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಇವ್ರನ್ನ ಐಡೆಂಟಿಫೈ ಮಾಡೋದಕ್ಕೆ ಪೊಲೀಸರಿಗೆ ಕಷ್ಟ ಆಗುತ್ತೆ. ಹೀಗಾಗಿ ಅವರ ಜಾಗಗಳಿಗೆ, ಅವರ ನೆಲೆಗಳಿಗೆ ಹೋಗಿ ಅವರನ್ನ ಐಡೆಂಟಿಫೈ ಮಾಡೋದು ಅಷ್ಟೊಂದು ಈಸಿ ಇಲ್ಲ. ರಿಪಬ್ಲಿಕ್ ನಿಂದ ಮತ್ತೊಂದು ಸ್ಟಿಂಗ್ ಆಪರೇಷನ್ ಮಾಡಿ ಬಾಂಗ್ಲಾ ಬೇಟೆ 5.0 ನುಸುಳುಕೋರರನ್ನ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ದೇಶದ ಭದ್ರತೆಗೆ, ಆಂತರಿಕ ಭದ್ರತೆಗೆ ಇವರು ಸವಾಲಾಗಿರೋರು. ನಮ್ಮನ್ನು ನೋಡಿದ್ರೆ ಓಡೋಗ್ತಾ ಇದ್ದಾರೆ, ನಮ್ಮ ಕ್ಯಾಮ್ರಾ ನೋಡಿದ್ರೆ ಓಡಾಗ್ತಿದ್ದಾರೆ, ನಮ್ಮ ವೆಹಿಕಲ್ ನೋಡಿದ್ರೆ ಓಡೋಗ್ತಿದ್ದಾರೆ. ಈ ಬಾಂಗ್ಲಾ ನುಸುಳುಕೋರರು ಭಾರತದ ಒಳಗಡೆ, ಕರ್ನಾಟಕದ ಒಳಗಡೆ, ಬೆಂಗಳೂರಿನಲ್ಲಿ ಕೆಲವು ಸೂಕ್ಷ್ಮಗಳಲ್ಲಿ ನೆಲೆಸಿರುವ ನುಸುಳುಕೋರರು. ಡನ್ ಕಟ್ ಮಾಡಿ ಲೈವ್ ಆಗುತ್ತೆ. ಓಡೋಗ್ತಾ ಇದ್ದಾರೆ. ಮುಂದೆ ಹೋಗಿ ಒಂದು ತೋರಿಸಿ ಅವ್ರಿಗೆ ಕಾರಲ್ಲಿ. ಬಾಂಗ್ಲಾ ಬೇಟೆ 5.0 ರಿಪಬ್ಲಿಕ್ ಕನ್ನಡ ಅಕ್ರಮವಾಗಿ ಭಾರತದ ಒಳಗಡೆ ನುಸುಳಿದ್ದು ಅಲ್ಲದೆ, ಭಾರತದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿ ಆಗ್ತಿರೋದು ಅಲ್ಲದೆ, ಇವರು ಇರುವಂತ ಶೆಡ್ಗಳಲ್ಲಿ ಮಾರಕಾಸ್ತ್ರಗಳನ್ನ ಹೊಂದಿರೋದು ಅಲ್ಲದೆ, ಸ್ಥಳೀಯರ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗ್ತಾ ಇದ್ದಂತಹ ಬಾಂಗ್ಲಾ ದೇಶದ ನಿವಾಸಿಗಳು ಯಾರಿದ್ದಾರೆ, ಕ್ರಿಮಿನಲ್ಗಳು, ದೇಶದ್ರೋಹಿಗಳು, ಅವರ ವಿರುದ್ಧ ಸಮರವನ್ನ ಸಾರಿದೆ. ಬಾಂಗ್ಲಾ ಬೇಟೆ 5 ದಿನ 5 ಸ್ಟೆನ್ 5 ಇಂಪ್ಯಾಕ್ಟ್. ರಾಜಧಾನಿಯ ಖತರ್ನಾಕ್ ಬಾಂಗ್ಲಾದೇಶಿಗರ ಅಡ್ಡೆಗಳ ಮೇಲೆ ರಿಪಬ್ಲಿಕ್ ಕನ್ನಡ ಈಗ ಸವಾರಿ ಮಾಡ್ತಾ ಇದೆ. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನೇ ಸಾರಿದೆ. ಬೆಂಗಳೂರಿನಲ್ಲಿ ಬಾಂಗ್ಲಾ ಬೇಟೆ 5 ದಿನ 5 ಸತತ ಕಾರ್ಯಾಚರಣೆ, ಸ್ಟಿಂಗ್ ಆಪರೇಷನ್. ರಾಜಧಾನಿಯ ಖತರ್ನಾಕ್ ಬಾಂಗ್ಲಾದೇಶಿಗರ ಅಡ್ಡೆಗಳನ್ನ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಎಂದಿಗೂ ಕೂಡ ಯಾರಿಗೂ ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ರಿಪಬ್ಲಿಕ್ ಕನ್ನಡ ಈಗ ಸಮರವನ್ನ ಸಾರಿದೆ. ಇವರ ಎಲ್ಲಾ ನೆಲೆಗಳನ್ನ ಈಗ ನಾವು ಹೊಕ್ಕಿ ಸಂಪೂರ್ಣವಾಗಿ ಅವರಿರುವಂತಹ ಜಾಗಗಳಿಗೆ ಹೋಗಿ ನಾವು ಅಲ್ಲಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಇವರ ಬದುಕು, ಭವಣೆ, ಜೊತೆಗೆ ಏನು ಎತ್ತ ಇವರು ಎಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡ ವರದಿಯಲ್ಲಿ ಈಗ ಒಂದೊಂದಾಗಿ ಬಯಲಾಗ್ತಾ ಇದೆ. ಸತತ 5ನೇ ದಿನ 5ನೇ ಸ್ಟಿಂಗ್ ಆಪರೇಷನ್ ಬಾಂಗ್ಲಾ ಬೇಟೆ 5.0 ರಿಪಬ್ಲಿಕ್ ಕನ್ನಡದ ಕಾರ್ಯಾಚರಣೆ ಮುಂದುವರೆದಿದೆ. ರಿಪಬ್ಲಿಕ್ ಕನ್ನಡ ಆ ಮೂಲಕ ಬಾಂಗ್ಲಾದೇಶಿಗರು ಇರುವಂತಹ ನೆಲೆಗಳನ್ನ ಹುಡುಕಿ ಭೇದಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಎದೆಗಾರಿಕೆ ಅದು ಸಿಲಿಕಾನ್ ಸಿಟಿ ಈಗ ಬಾಂಗ್ಲಾದೇಶಿಗರ ಹಬ್ಬ ಆಯ್ತಾ? ರಿಪಬ್ಲಿಕ್ ನಿಂದ ಮತ್ತೊಂದು ಮೆಗಾ ಸ್ಟಿಂಗ್ ಆಪರೇಷನ್. ಯಾಕೆ ಎದೆಗಾರಿಕೆ ಅಂತ ಹೇಳಿದೆ ಅಂತ ಕೇಳಿದ್ರೆ, ಈ ಬಾಂಗ್ಲಾದೇಶಿಗರು ತುಂಬಾ ಡೇಂಜರಸ್ ಆಗಿರ್ತಾರೆ. ಇವರು ತುಂಬಾ ಅಪಾಯಕಾರಿ. ಯಾವುದೇ ಸಮಯದಲ್ಲಿ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು. ಇವರು ಅಕ್ರಮವಾಗಿ ಬಂದಿರೋದ್ರಿಂದ ಇವರು ಏನ್ ಮಾಡಿ ಎಲ್ಲಿ ಹೋಗ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಇವ್ರನ್ನ ಐಡೆಂಟಿಫೈ ಮಾಡೋದಕ್ಕೆ ಪೊಲೀಸರಿಗೆ ಕಷ್ಟ ಆಗುತ್ತೆ. ಹೀಗಾಗಿ ಅವರ ಜಾಗಗಳಿಗೆ, ಅವರ ನೆಲೆಗಳಿಗೆ ಹೋಗಿ ಅವರನ್ನ ಐಡೆಂಟಿಫೈ ಮಾಡೋದು ಅಷ್ಟೊಂದು ಈಸಿ ಇಲ್ಲ. ರಿಪಬ್ಲಿಕ್ ನಿಂದ ಮತ್ತೊಂದು ಸ್ಟಿಂಗ್ ಆಪರೇಷನ್ ಮಾಡಿ ಬಾಂಗ್ಲಾ ಬೇಟೆ 5.0 ನುಸುಳುಕೋರರನ್ನ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ದೇಶದ ಭದ್ರತೆಗೆ, ಆಂತರಿಕ ಭದ್ರತೆಗೆ ಇವರು ಸವಾಲಾಗಿರೋರು. ನಮ್ಮನ್ನು ನೋಡಿದ್ರೆ ಓಡೋಗ್ತಾ ಇದ್ದಾರೆ, ನಮ್ಮ ಕ್ಯಾಮ್ರಾ ನೋಡಿದ್ರೆ ಓಡಾಗ್ತಿದ್ದಾರೆ, ನಮ್ಮ ವೆಹಿಕಲ್ ನೋಡಿದ್ರೆ ಓಡೋಗ್ತಿದ್ದಾರೆ. ಈ ಬಾಂಗ್ಲಾ ನುಸುಳುಕೋರರು ಭಾರತದ ಒಳಗಡೆ, ಕರ್ನಾಟಕದ ಒಳಗಡೆ, ಬೆಂಗಳೂರಿನಲ್ಲಿ ಕೆಲವು ಸೂಕ್ಷ್ಮಗಳಲ್ಲಿ ನೆಲೆಸಿರುವ ನುಸುಳುಕೋರರು. ಡನ್ ಕಟ್ ಮಾಡಿ ಲೈವ್ ಆಗುತ್ತೆ. ಮುಂದೆ ಹೋಗಿ ಒಂದು ತೋರಿಸಿ ಅವ್ರಿಗೆ ಕಾರಲ್ಲಿ.